ಮಸ್ಸುಗಳು ಗಾಯ ಸರ್ ಹೋಗ್ತಾಯಿಲ್ಲ ಫ್ರೆಂಡ್ಸ್. ಜಾಸ್ತಿ ಆಗ್ಬಿಟ್ಟೈತೆ. ಮೇಲ್ ನೋಡಿ ಫಸ್ಟು. ಅಲ್ಲ ಒಂಥರ ಕೂದೆ ಮೇವಿಲ್ಲ ಫ್ರೆಂಡ್ಸ್. ಕಾಲಿಗೆ ಏನೋ ಔಷಧಿ ಹಾಕಿದ್ರೆ ವಾಸಿ ಆಗುತ್ತೆ ಅಂತ. ನೋವು ಜಾಸ್ತಿ ಆಗೋಯ್ತು. ಕೊಡ್ತದೆ ಇದು 7 ಗಂಟೆ ಕೊಡ್ತಿತ್ತು. ಬಾವ ಹೋಯ್ತು ಮುಂದೆಗಡೆ 2 ತೊಟ್ಟು. ಅದಕ್ಕೆ ಬಾವ ಹಾಕ್ಸ್ಬಾರ್ದು. ಬಾವ ಆಗ್ಬಿಟ್ರೆ ಕಮ್ಮಿ ಆಗೋಯ್ತದ ಹಾಲು. ಅದೇನು ಕಾಲು ವಾಸಿ ಆಗಿತ್ತು ತಿರ್ಗಾ ಹಂಗೆ ಆಗೋದಲ್ಲ. ಅದೇನು ಕಾಲಿದು ಸರಿನೇ ಹೋಯ್ತಲ್ಲ ಕಣೋ. ಎಲ್ಲ ಮೇಯ್ಕೊಂಡವೆ. ಯಾಕೋ ಸೀಮೆ ಹುಲ್ಲಲ್ವೇ ಬಿಟ್ಬಿಟ್ಟದ್ ನೋಡು. ಸೀಮೆ ಹುಲ್ಲ ಮೇಯ್ತದ ಬಾ ಸಾಯಂಕಾಲಕ್ಕೆ ಅದೇ ಬಿಟ್ರೆ. ಹಂಗೆ ಮಾಡ್ತೀನಿ ಬಿಡು. ತುಂಬಿಡು ನೀರು ಆನ್ ಮಾಡ್ತೀನಿ. ಕುಡಿಸ್ಬಿಡುವೆ. ಇದು ಅದು ಹುಳ ಹಂಗೆ ಕಂಡ್ಲ. ಅದು ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಈ ದಿನ ಬ್ಲಾಗಲ್ಲಿ ಇನ್ನೂ ಮಸುಗಳು ಗಾಯ ಸರ್ ಹೋಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಔಷಧಿ ಹೊಡಿಬೇಕು. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಜಾಸ್ತಿ ಆಗ್ಬಿಟ್ಟೈತೆ. ದೀಪು ಹಿಂದೆ ಕಡೆಯಿಂದ ಹೊಡಿಬಾರ ಸ್ವಲ್ಪ. ಅಲ್ಲೇ ಮನ್ಗಿರೋದು ಹೊಡಿಬಾ. ಹಾ ನೀನು ಅದು ಕೇಳ್ದೆ. ಅದು ಔಷಧಿ ತಗೋದ ಹತ್ರ ಕೇಳ್ಬಿಡ್ತದೆ. ಔಷಧಿ ಹತ್ರ ತಗೋದ್ರೆ ಔಷಧಿನ ಗೊತ್ತಾಗೋಯ್ತದೆ, ಎದ್ಬಿಡ್ತದೆ. ಈಗ ಡಾಕ್ಟ್ರುಗಳು ಯಾವ್ದಿದ್ಕೆಲ್ಲ ಬರೋದಿಲ್ಲ ದೀಪು. ಸಣ್ಣ ಸಣ್ಣಕ್ಕೆ ಕರ್ಕೋಬೇಕು. ಮುಂಚೆ ಯಾರು ಬತ್ತಿದ್ರು, ಈಗೆಲ್ಲ ಕಂಪ್ಲೇಂಟ್ ಮಾಡಿ ಬರೋದಿಲ್ಲ. ನೀನು ಹೇಳ್ತೀಯಾ? ಒಳಕದಂಗೆ ಹೊಡಿ. ಮೇಲ್ ಹೊಡಿ ಫಸ್ಟು. ಅಲ್ಲಿ ನೋಡಿ ಮೇಲ್ ನೋಡಿ. ಎಲ್ಲಿ ಹೊಡೆದ ನೋಡು, ಹೊಟ್ಟೆಗೆ ಹೊಡೆದ. ನಾನು ಹೇಳಿವೆ ನಿನಗೆ. ಇದೆಲ್ಲ ಆದಮೇಲೆ ಮೆಡಿಕಲಲ್ಲಿ ಫೋನ್ಪೇ ಮಾಡ್ತೀನಿ ದೀಪು. ತಗೋಬಾ. ಅದೇ ಸರಿ ಕಣ. ಹೊಡಿ ಹೆಚ್ಚಾಗಿ ಹೊಡಿ. ಇನ್ನ ಈ ಹೊಡಿ. ಈಗ ಹಿಂದೆಗಡೆ ಹೊಡಿಯೋ. ಅಲ್ಲಿ ಹೊಡಿ. ಹೆಂಗೆ ಅಲ್ಲಿ ಹಿಂದೆಗಡೆನೇ ಜಾಸ್ತಿ ಆಗಿರೋದು. ಇದು ಸ್ಪ್ರೇ ಚೆನ್ನಾಗಿಲ್ಲ. ಇನ್ನೊಂದು ನೀಲಿ ಕಲರ್ ತರದ್ ಬರ್ತದೆ, ಅದು ಸರಿ. ಸರಿ ಬಾವು ಫೋನ್ ಮಾಡಿ ಹೇಳ್ತೀನಿ. ಡಾಕ್ಟ್ರಿಗೆ ಹೇಳು ಅಂತ. ನೋಡುವ ಏನಂದ. ಯಾವ ಡಾಕ್ಟ್ರು ಬಂದಾರ? ಆ ಸಲ ಕಣೋ ಅದು. ಆ ಕಾಲು ಬಸವನ್ಗೆ ಹತ್ಕೊಡಿ. ಎಲ್ಲ 3 ಹಸಿಗೆ ಆಗಿದೆ. 3 ಹಸಿಗೆ ಈ ಹಸಿಗಳು. ಅಯ್ಯೋ ಕರ್ಮಕಾಂಡ. ಫೋನ್ ಮಾಡ್ತೀನಿ ಅವ್ರಿಗೆ. ಫೋನ್ ಮಾಡಿಬಿಟ್ಟು ಏನು ಈಗೆಲ್ಲ ತಪ್ಪ ಇಕ್ತಾನೆ ಒಂದೇ ಸತಿಗೆ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಈ ಥರ ಗಾಯಗಳಾಗ್ತಾಯಿದೆ. ನಮ್ಮ 3 ಹಸಿಗೂ ಈ ಥರ ಗಾಯಗಳಾಗಿದೆ. ಗೊತ್ತಿದ್ರೆ ದಯವಿಟ್ಟು ಯಾವ್ದು ಔಷಧಿ ಹಾಕ್ಬೋದು ಅಂತ ಕಮೆಂಟ್ ಮಾಡಿ ಪ್ಲೀಸ್. ನನಗಂತೂ ಈ ತೋರಿಸ್ತೀನಿ ಯಾವ್ದು ಯೂಸ್ ಮಾಡ್ತಾಯಿದ್ವಿ ಅಂತ. ಬಟ್ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ವಿ. ಮಾಡಿದಾಗ ವಾಸಿ ಆಗುತ್ತೆ. ತಿರ್ಗಾ ಅದು ಹಂಗೆ ಯಥಾಸ್ಥಿತಿ ಆಗುತ್ತೆ. ತೋರಿಸ್ತೀನಿ. ಈ ಥರ ಎಲ್ಲ ಆಗಿದೆ, ಊದ್ಕೊಂಡಿದೆ. ಮತ್ತು ಇದೊಂದು 3 ಹಸಿಗೆ ಆ ಥರ ಆಗಿದೆ. ಸೊ ದಯವಿಟ್ಟು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಏನು ಹಾಕಿದ್ರೆ ವಾಸಿ ಆಗುತ್ತೆ ಕಾಲು, ಆ ಥರ ಏನು ಸಂಘ ಆಗುತ್ತೆ ಅಂತ. ಸೊ ನೋಡಿ. ನಾನೇನು ಮಾಡಲ್ಲ, ಸುಮ್ಮನೆ ಒದಿತಾವೆ ಆ ಥರ ಹಿಂಗಾಗಿದೆ. ಸೊ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ.
ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಡಾಕ್ಟ್ರಿಗೆ ಇಲ್ಲಿ ಹಳ್ಳಿ ಏನಂದರೆ ಬರ್ತಾರೆ ರೇರು, ಸಣ್ಣ ಸಣ್ಣದಕ್ಕೆಲ್ಲ ಬರಲ್ಲ ಅಂತಾರೆ. ಒಂದು ಬಂದ್ರೂ ಸುಮ್ಮನೆ ಒಂದು ಇಂಜೆಕ್ಷನ್ ಮಾಮೂಲಿ ಅವ್ರ ಆಯಿಂಟ್ಮೆಂಟು ಅಥವಾ ಏನು ಯಾವ ಥರ ಬೇರೆದೆಲ್ಲ ಕೊಟ್ಟರೆ ಅದನ್ನು ಸ್ವಲ್ಪ ನೀಟಾಗಿ ತೊಳೆದು ಎಲ್ಲ ಹಾಕ್ಬೋದು. ಇಂಜೆಕ್ಷನ್ ಮಾಡ್ತಾಯಿದ್ದು ಒಳಗಡೆಯಿಂದ ವಾಸಿ ಆಗಲಿ ಅಂತ. ಆದರೆ ಏನೂ ವಾಸಿನೇ ಆಗ್ತಾಯಿಲ್ಲ. ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಮೆಡಿಷನ್ ಹಾಕಿದ್ರೆ ಆ ಥರ ಎಲ್ಲ ವಾಸಿ ಆಗುತ್ತೆ ಅಂತ. ಸೊ ನಾನು ಯೂಸ್ ಮಾಡ್ತಾ ಇರುವಂಥದ್ದು ಇದು, ಬಟ್ ಇದೇನು ಯೂಸ್ ಆಗ್ತಾಯಿಲ್ಲ. ಇದೇನು ಯೂಸ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಗೊತ್ತಿದೆ ಕಮೆಂಟ್ ಮಾಡಿ. ಹಾಂ, ನಾಷ್ಟ ತಗೋಯ್ತಾ ಇದೆಯಾ? ಸರಿ 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 ಬರೋ. ಸೊ ಗಾಯ್ಸ್, ಒಂಥರ ಕೂದೆ ಮೇವಿಲ್ಲ ಫ್ರೆಂಡ್ಸ್. ನೋಡಿ ಸಣ್ಣ ಚಿಕ್ಕ 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 ಮೇವು, ಹಾಗಾಗಿ ಹಸುಗಳಿಗೆ ಆಗೋದಿಲ್ಲ, ಉಚ್ಕೋತವೆ. ಹಸುಗಳಿಗೆ ಹಸಿ ಎಳೆದು ಹಾಕಿದ್ರೆ ಉಚ್ಕೋತವೆ. ಹಂಗಾಗಿ ಒಂದೇ ಒಂದು ಹಸು ಬೇಕಾಗಿತ್ತು ಅಷ್ಟೇ, ಅವಕ್ಕೆಲ್ಲ ಇದ್ರೆ ಹಾಕ್ತಾಯಿದ್ದೀನಿ. ಈಗ ಕುರಿಗಾಗಲಿ ಆಡುಮರಿಗಾಗಲಿ ಮೇಂಟೈನ್ ಆಗಲಿ ಒಂದು ದಿವಸ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದೀನಿ ಒಂದರೆ ಕುಯ್ಕೊಂಡು. ನೋಡಿ ಇನ್ನೂ ಬಂದೇ ಇಲ್ಲ ಮೇವು. ಇಬ್ಬರು ಹೊತ್ತು ಬೇಕು. ನೀರು ಹಾಯಿಸ್ತಾ ಇದ್ದೀವಿ, ಉಪ್ಪು ಹಾಕಿದ್ದೀವಿ. ನಮ್ಮ ಟೈಮ್ ಮೇವು ಸಿಗ್ತಾಯಿಲ್ಲ ಅಷ್ಟೇ. ಪಾಪ ಅವು ನಮ್ಮಂಗಲ್ವ ಬರಬೇಕಲ್ವಾ. ಸೊ ಈಗ ಒಂದರೆ ಕೂದಿದ್ದೀನಿ, ಎತ್ಕೊಬಂದು ಮಡ್ತಾನೆ. ಇವತ್ತು ಕೊಟ್ಟಿಗೆ ತೊಳೆದ್ಬಿಟ್ಟು ನಾವು ಇನ್ನೆಲ್ಲ ಕೆಲಸ ಆಯಿತು, ಮನೆ ಕಡೆ ಹೊರಡ್ತೀವಿ. ನಮ್ಮ ಹಸು ಬೇರೆ ಹಿಂಗೆ ಗಾಯ ಆಗಿಬಿಟ್ಟಿದೆ, ತೋರಿಸ್ತೀನಿ. ಡಾಕ್ಟ್ರು ಬರಹೇಳಿದ್ರಂತಾರೆ, ಬರಲಿಲ್ಲ ಫ್ರೆಂಡ್ಸ್. ಡಾಕ್ಟ್ರುಗಳಿಗೆ ಜಾಸ್ತಿ ಬರೋಲ್ಲ, ಅದೇ ಹಿಂಸೆ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕಂತ ಆಗಲ್ಲ. ಹಸು ಪಾಪ ತುಂಬ ಜಾಸ್ತಿ ನೋವಾಗಿದೆ, ಗಾಯ ಜಾಸ್ತಿ ಆಗಿಬಿಟ್ಟೈತೆ, ಹಂಗಾಗಿ ನಡ್ಕೋಗೋಕ್ಕಾಗಲ್ಲ. ನೋಡೋಣ, ಇನ್ನೊಂದ್ಸತಿ ಹೇಳ್ತೀನಿ ಮನೆಯವ್ರಿಗೆ. ಇವತ್ತು ಫೋನ್ ಮಾಡಿ ಇಂತೀನಿ, ನಮ್ಮ ದೇವಿಯಿಂದ ಬಂದರೆ, ನಮ್ಮ ಅದೃಷ್ಟ ಬಂದರೆ ನೋಡ್ತೀನಿ, ತೋರಿಸ್ತೀನಿ. ಒಂದು ಇಂಜೆಕ್ಷನ್ ಮಾಡಿಸ್ಬಿಟ್ರೆ ಉದ್ರೋಯ್ತದೆ, ಅದು ಏನೂ ಆಗೋಲ್ಲ. ಇಂಜೆಕ್ಷನ್ ಮಾಡಿಸ್ಬೇಕಷ್ಟೆ. ಸೊ ಅದಕ್ಕೆ ಹೇಳ್ತಾಯಿದ್ದು, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ರೆ ಖಂಡಿತ ಯಾರು ಹಳ್ಳಿಲಿದೆಯೋ ನಿಮಗೆ ಸಿಟಿಲಿರೋರು ಅಷ್ಟೇ ಗೊತ್ತಿರೋರು, ಈ ಆಯಿಂಟ್ಮೆಂಟ್ ಕಾಲಿಗೆ ಏನೋ ಔಷಧಿ ಹಾಕಿದ್ರೆ ವಾಸಿ ಆಗುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಾಕೂಡೋಣ, ಜಾಸ್ತಿ ಆಯಿತು, ಅಲ್ಲಿ ನಿಲ್ಕೋಕ್ಕಾಗಲ್ಲ ಅಲ್ಲಿ. ಎತ್ಕೊಡು. ಕೀ ಕೊಡಪ್ಪ, ಕೀ ಕೊಡೋ ಮಗ. ಅಯ್ಯಪ್ಪ, ಅಲ್ಲವೇ ಕೀ ಎತ್ತು. ಹಿಂಗೆ ವೆಯ್ಟ್ ಐತೆ. ಹಾಂ, ಅಲ್ಲಿ ನೇತಾಕಿದ್ದೀನಿ ನೋಡು. ನೇತಾಕಿದ್ನಲ್ಲ ರಾತ್ರಿ. ಕಟ್ಟೆತ್ಕೋಗು. ಎಲ್ಲಿ ನಾನು ನೋಡಲಿಲ್ಲ, ಹಂಗಾರೆ ಹಾಕ್ಲಿಲ್ಲ ನಾನು. ಅದು ಕೊಟ್ಟನಾಗ ಕೂದು ಹಾಕ್ಬಿಟ್ಟು ಅದ್ರ ಮೇಲೆ ತುಂಬಿಟ್ಟು ಬಂದಿದ್ದೀನಿ. ನಮ್ಮ ಕರ ಹರ್ಸ್ಕೊತಾದೆ ಆಮೇ ಅಂತ. ಇವ್ರ ಕರ ಫ್ರೆಂಡ್ಸ್, ಅದು ನಮ್ಮ ಕರ ಅಲ್ಲ, ಇವ್ರ ಕರ. ಓನರ್ ಇವರು, ಅದಕ್ಕೆ ಇವ್ರು ಹೋಯ್ತಾರದು ನೋಡ್ಬಿಟ್ಟು ಕೂಗ್ತಾ ಇದೆ. ಪೂಜಾರಪ್ಪ ಬಂದವ್ರೆ, ಹೆಸ ಕಟ್ಟಾಕಿದ್ದೀವಿ ಏನಂದಾರ ಕಾಣೆ. ಕೊಡಾಕಿದ್ಯಾ ಅಂದಾನೆ. ಅಯ್ಯೋ, ಉಳಿಸ್ತೀನಿ, ಇನ್ನೂ ಉಳಿಸ್ಲಿಲ್ಲ. ಏನೇ ಹೇಳಲಿ, ಹಳ್ಳಿ ಜೀವನ ಕಷ್ಟ ಫ್ರೆಂಡ್ಸ್. ಸುಮ್ಮನೆ ರೈತರ ಕಷ್ಟ ಯಾರು ಕೇಳೋರಿಲ್ಲ. ಕೆಲವ್ರಿಗೆ ಜಮೀನಿದ್ದು ಮಾಡೋ ಯೋಗ ಇಲ್ಲ, ಕೆಲವ್ರಿಗೆ ಮಾಡೋ ಯೋಗ ಆದರೆ ಜಮೀನಿಲ್ಲ. ಅದು ನಾವು ಸೆಕೆಂಡ್ ಆಪ್ಷನ್ ನಮ್ಮದು.
ಜಮೀನು 5 ಎಕರೆ ಜಮೀನು ಇರಬೇಕು, ಮಾಡಬೇಕು ಫ್ರೆಂಡ್ಸ್. ಈ ಥರ ದೇವ್ರು ನಮ್ಗೆ ಆಸ್ತಿ ಕೊಟ್ಬಿಟ್ಟಿದ್ರೆ ನಾನಂತೂ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಹೈನುಗಾರಿಕೆ ಮಾಡುವೆ. ನೀವು ಯಾರ್ಯಾರು ಎಷ್ಟೆಷ್ಟು ಹಸು ಸಾಕಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಎಲ್ಲಿ ಯಾವ ಊರಿಂದ ಕಮೆಂಟ್ ಮಾಡಿ ನೋಡೋಣ. ಯಾವ ಊರವರೆಗೂ ರೀಚ್ ಆಗಿದೆ ಅಂತ ನನಗೂ ಗೊತ್ತಾಗಲಿ, ಆಯಿತಾ? ಕಮೆಂಟ್ ಮಾಡ್ತೀರಲ್ಲ. ನಮ್ಮ ಆಡು ಕುರಿ ಮರಿ ಹಚ್ಕೊತಾವೆ ಅಮ್ಮ 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 ಅಂತ. ಏನು ಮಕ್ಕಳ? ಬಂದೆ ಬಂದೆ ಬಂದೆ. ಓ ಬರ್ತಾ ಇದ್ದೀನಿ. ಓಕೆ, ಟೈಮ್ ಊಟ ಹಾಕಿ ರೂಢಿಗೆ ಹಚ್ಕೊತಾರೆ. ನಮ್ಮ ಮಾವ ಬರ್ತಾ ಇದೆ. ನಮ್ಮ ಮಾವನಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ವಯಸ್ಸಾದಾರಲ್ವಾ, ಇಷ್ಟಪಡಲ್ಲ ಅವ್ರು. ಹೋಗಂಗಿಲ್ಲ. ಅಯ್ಯಪ್ಪ, ಇಲ್ಲತ್ತಕ್ಕೆ ಆಗಲ್ಲ. ಇಷ್ಟು ಕಷ್ಟ ನೋಡಿ ಫ್ರೆಂಡ್ಸ್ ನಮಗೆ. ಇದಂತೂ ಫ್ರೆಂಡ್ಸ್ ಇಲ್ಲಿ ಹೆಂಗೆ ಎದ್ರಿಕೊತದೆ ಅಂದರೆ, ಯಪ್ಪ ಒಂದ್ಸತಿ ನಾಯಿ ಹಿಡ್ಕೊಬಿಟ್ಟಿತ್ತು. ಅದು ಬೈಕೋ ಏನೋ ನಾಯಿ ಹಿಡಿಕೊಂಡೋಗಿತ್ತು. ಆ ಬೈಕೋ ಏನೋ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಅಲ್ಲಗಲ್ಲೇ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಯಾರೆಲ್ಲ ಕುರಿ ಸಾಕ್ತಾಯಿದ್ದೀರಾ, ಆಡು ಸಾಕ್ತಾಯಿದ್ದೀರಾ, ಸೊ ನಿಮಗೆ ಗೊತ್ತಿರುವಷ್ಟು ಐಡಿಯಾಸ್ ಇದ್ದರೆ ಕೊಡಿ. ನಾವೇನು ಸರಿ ಮಾಡ್ತಿದ್ದೀವಿ, ತಪ್ಪು ಮಾಡ್ತಿದ್ದೀವಿ ಅಂತ ನಾವು ತಿಳ್ಕೊತೀವಿ. ನೋಡ್ತೀರಲ್ವ ನಮ್ಮ ವೀಡಿಯೋಗಳೆಲ್ಲ, ಕಮೆಂಟ್ ಮಾಡಿ. ನಮ್ಮ ಲೈಫ್ ಸ್ಟೋರಿ ವಿಡಿಯೋ ನೋಡಿ ಇದರಲ್ಲಿ ನಾವು ಏನು ಮಾಡ್ತೀವಿ, ಸರಿ ಮಾಡ್ತೀವೋ ತಪ್ಪು ಮಾಡ್ತೀವಿ ಅಂತ ಕಮೆಂಟ್ ಮಾಡಿ. ಸೊಳ್ಳೆ ಕಚ್ಬಿಡ್ತು ಆಗಲೇ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಕೆಲಸ ಇದೆ. ನಮ್ಮ ಪೂಜಾರಪ್ಪ ಬೈತಾರೆ, ಹಸು ಕಟ್ಟಾಕ್ಬೇಡ, ಅಲ್ಲಿ ತುಳ್ದು ಹಾಕ್ಬಿಡ್ತವೆ ಅಂತ ಬೈತಾರೆ. ಏನು ಮಾಡೋಕ್ಕಾಗಲ್ಲ. ಒತ್ತರಿಸ್ಬಿಟ್ಟು ಹೋಯ್ತೀನಿ. ನಿಮಗೆ ಗೊತ್ತಿರೋ ಐಡಿಯಾ ಎಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಸೀಮೆ ಹುಲ್ಲಿಲ್ಲ, ಇಲ್ಲಿ ನೋಡಿ ಎಷ್ಟು ಬಂದಿದೆ, ಇಲ್ಲೂ ಇಷ್ಟು ಬಂದಿದೆ. ಇದು ನೀರು ಹಾಯಿಸ್ತಾನೆ ಇದ್ದೀವಿ ಫ್ರೆಂಡ್ಸ್. ನೋಡೋಣ, ಇದು ಬೇಗ ಬರುತ್ತೆ ಅಂದ್ಕೊಂಡಿದ್ದೀನಿ. ಉಪ್ಪೆಲ್ಲ ಹಾಕಿದ್ದೀವಿ, ಇದು ಸತ್ತೆ ಜಾಸ್ತಿ, ಅದೇ ಪ್ರಾಬ್ಲಮ್. ಇಷ್ಟು ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆ ಇರುತ್ತೆಲ್ಲ ಏನು ಬಗ್ಗೆನೋ ಕಾಣೆ ಎಲ್ಲ ಅವರೇ ಇಲ್ಲೇ, ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಹೊಂಟೋಗ್ರು ಎಲ್ಲ ಇಲ್ಲೇ ಅವರೇ. ಹಾಗಾಗಿ ನನಗೂ ಸ್ವಲ್ಪ ಈಸಿ. ಸೊ ಈಗ ಕುರಿಗೆ ಹಾಕಾಯಿತು. ಏನಿದ್ರು ಹಸ ಕಟ್ಟಕ್ಬೇಡ ಅಂದನೋ, ಅಯ್ಯ ಬೇರೆ ಏನು ಮಾಡೋಣ, ಇಟ್ಕೊ ಕಟ್ಟಕನೋ ಬೇಡವೋ. ಬರ್ತೀನಿ, ಬಿಚ್ಕೋತೀನಿ. ನಾನು ಹೇಳ್ದೆ ಕಟ್ಟಕ್ಬೇಡ ಅಂತ, ಕಟ್ಟಕ್ಕವ್ರೆ. ತುಳಿತದೆ, ಕಟ್ಟಕ್ಬೇಡ ಅಂದೆ. ಬುಟ್ ಮೇಸಕ್ಕೆ ಆಗಲ್ತಾರ ಅಂತ ನಾನೇ ಅಂದೆ ಹಂಗಂತ. ಬರ್ತೀನಿರು. ಬಂದೆ. ಆತಪ್ಪ, ಸುಮ್ಮನಿರಪ್ಪ, ಆಯಿತು. ನೋಡಿ, ಮಕ್ಕಳು ಸಾಕ್ತಾರೆ ತಾತ. ಕೆಲವು ತೋರಿಸ್ತೀನಿ ತಾತನ. ಅಯ್ಯಪ್ಪ, ಬೈತಾರೆ. 2 ಕಾಯಿ ಬಿದ್ದಿದೆ, ಅದಕ್ಕೆ ಓಡೋದು ಎತ್ಕೊಳಕ್ಕೆ. ಹಸ ಕಟ್ಟಾಕ್ಬಿಟ್ಟು ಬರ್ತೀನಿ ರೀ ಫ್ರೆಂಡ್ಸ್. ಭಯ ಬಿಡಲ್ಲ ಇನ್ನೇನ. ಬಾ ಅಂತ ಜೀವ ತಿಂತಾನೆ. ಅದಕ್ಕೇನು ಮಾಡ್ತೀನಿ, ಹಸ ಕಟ್ಟಾಕ್ಬಿಟ್ಟೆ ಹೋಯ್ತೀನಿ. ಇಲ್ಲ ಅಂದರೆ ಏನಿಲ್ಲ. ಆಯಿತು ಬಿಡು, ಫ್ರೀ ಇದೆ ಕಟ್ಟಾಕ್ತೀನಿ. ಏನು ಉಳಿಸ್ಬಿಡ್ತೀಯನಲ್ಲ ಬಿಡು. ಆಯ್ತು. ನೋವು ಜಾಸ್ತಿ ಆಗೋಯ್ತು.
ಹೌ ಏನಿಲ್ಲ ಸುಮ್ನಿರಪ್ಪ, ಏನಿಲ್ಲ ಸುಮ್ನಿರು. ಅದು ಗುದ್ದಾಡಿಗೆ ಬಿದ್ದಿ ಸರ್, ಕೊಂಬುಗಳು ಇಟ್ಕೊಂಡು ಆ ಥರ ಮಾಡ್ಕೊಂಡಿರೋದು. ಅದನ್ನ ಮತ್ತೆ ತಿರ್ಗಾ ಉಜ್ಕೊಳ್ಳೋದು. ಹೌಪ ಸುಮ್ನಿರಪ್ಪ. ಸೊ ಫೈನಲಿ ಫ್ರೆಂಡ್ಸ್, ಡಾಕ್ಟ್ರು ಬಂದಿದ್ದಾರಲ್ಲ, ಒಳ್ಳೆ ಮೆಡಿಸಿನ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಮಾಡಿದ್ದಾರೆ. ಅದು ಕಿವಿದೆಲ್ಲ ಕಿತ್ತು ಗಾಯನ ತೆಗ್ದಿದ್ದಾರೆ. ನಾವು ಅದೇನೋ ಲೋನ್ ಮಾಡ್ತಾರಲ್ಲ, ಅದನ್ನು ಇನ್ಶೂರೆನ್ಸ್ ಥರ ಮಾಡಿಸಿರ್ತಾರಲ್ಲ ನೋಡಿ, ಅದು ಮುಟ್ಟಿಸ್ಕೊತಾ ಇಲ್ಲ ಅದನ್ನು ಕಿತ್ತಿದ್ದಾರೆ. ಸೊ ಫೈನಲಿ ಎಲ್ಲ ತೋರಿಸಿದ್ದೀವಿ. ಅವ್ರು ಹೇಳಿದ ಥರ ಮೆಡಿಸಿನ್ ಕೊಟ್ಟಿರಬೇಕು, ಹಾಕಿದ್ದಾರೆ. ಮೇವು ಅರ್ಧ ಹಾಕ್ಬಿಟ್ಟು ಹೋಗೋಣ, ನನ್ನ ತಮ್ಮ ಬಂದು ಹಾಕ್ತಾರೆ, ನಾನು ತುಂಬಿಕೊಡ್ತೀನಿ. ಎಲ್ಲ ನಮಗೊಂದ್ಸತಿ ಅನ್ಸುತ್ತೆ ನಮಗೆ ಈ ಥರ ಆಗಪ್ಪ ಕಷ್ಟ ಅಂತ. ಸುಮ್ಮನೆ ಹೇಳೋದಲ್ಲ ಫ್ರೆಂಡ್ಸ್, ತುಂಬ ಕಷ್ಟ. ಹಸು ಸಾಕೋದು ತುಂಬ ಈಸಿ ಅಲ್ಲ. ಅವನ ಮಕ್ಕಳ ಥರ ನೋಡ್ಕೊಬೇಕು. ಅವನ್ನ ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಅಷ್ಟು ನಮಗೆ ಲಾಸು. ಅದೊಂದು ಖಂಡಿತ ನಿಜ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದಂಗೆ. ನಂತರ ನಾವು ಯಾವುದೂ ನೆಗ್ಲೆಕ್ಟ್ ಮಾಡಿಲ್ಲ. ನಾವು ಚಿನ್ನ ನೋಡ್ಕೊತೀವಿ. ಇದು ತಂದು 1.5 ವರ್ಷ ಆಯಿತು ಫ್ರೆಂಡ್ಸ್. ಗುಳಿನ ನನಗೆ ವೈಟ್ ತುಂಬ ಇಷ್ಟ ಕಲರಲ್ಲಿ, ಹಂಗಾಗಿ ವೈಟ್ ಒಪ್ಪಬೇಕು ಅಂತೇಳಿ ತಂದಿದ್ದು. ಚಿಂತಾಮಣಿಯಿಂದ ತಂದು ಕರು ಹಾಕಿದ್ಮೇಲೆ ಏನಾಯಿತು, ಸತ್ತು ಸರಿಯಾಗಿ ಬೀಳಲಿಲ್ಲ. ಒಂದು ನಮಗೆ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ತಂದಾಗ, ನಾವು ಹಸು ಸಾಕಾಣಿಕೆ ಮಾಡುವಾಗ ಸ್ಟಾರ್ಟಿಂಗ್ ತಂದಾಗ. ಆಮೇಲೆ ಏನಾಯಿತು, ಹೊಟ್ಟೆ ಒಳಗಡೆ ಗರ್ಭ ಇನ್ಫೆಕ್ಷನ್ ಆಗಿ ರಕ್ತ ಥರ ಆಗೋಗಿ ಇನ್ಫೆಕ್ಷನ್ ಆಗೋಗಿ ಅದು ಫಲ ನಿಂತ್ಕೊತಾನೇ ಇಲ್ಲ. ಎಷ್ಟು ಇಟ್ಟು ಕೊಡಿಸಿದ್ರು ಇನ್ಫೆಕ್ಷನ್ ಆಗೋಗಿತ್ತು. ಆ ಥರ ಆಗಿ ತಿರ್ಗಿ ಅದನ್ನ ಡಾಕ್ಟ್ರು ಕರೆಸಿ ಹೊಟ್ಟೆ ಗರ್ಭಕ್ಕೆ ಔಷಧಿ ಹಾಕಿಸಿ ಅದು ರೆಸ್ಟ್ ಮಾಡಿಸಿ ಆಮೇಲೆ ಇಂಜೆಕ್ಷನ್ ಮಾಡಿ ಆಮೇಲೆ ಮಾಡಿದ್ದಕ್ಕೆ ಈಗ ನನ್ನ ಮುದ್ದು ಬಂಗಾರಿ ಫಲ ಅಂತ ಫ್ರೆಂಡ್ಸ್. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ, ಅದೊಂದೇ ಎಷ್ಟರಲ್ಲಿ ಖುಷಿಯಾಗಿದ್ದು ಇಷ್ಟ. ಸೊ ಇನ್ನು ಇವೆರಡು ಫ್ರೆಂಡ್ಸ್, ಇನ್ನೇಬಿ 2 ಫಲ ನಿಂತ್ಕೊಂಡ್ಬಿಟ್ರೆ ಸಾಕು. ಇವೆರಡು ಅದೇ ಮೆಥಡು. ಡಾಕ್ಟ್ರು ಹೇಳಿದ್ದಾರೆ ಔಷಧಿ ಕೊಡ್ತೀನಿ ಕಣಮ್ಮ ಅಂತ. ಸೊ ಇದು ಫಲನೇ. ಸೊ ಈಗಿರೋ ಈಗಿರೋದು ಈಗೆಲ್ಲ ಈಟು ಕೊಡಿಸಿದ್ದೀವಿ, ನೋಡಬೇಕು. ಫೈನಲಿ ಇದಿಷ್ಟಾಗಿದೆ. ಸೊ ಇನ್ನು ಕಪ್ಪೆ ತಿನ್ನಬೇಕು. ನನ್ನ ತಮ್ಮ ಬರ್ತಾವನೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮಪ್ಪ ಕಾಸು ಕಿಸ್ಕೊಂಬಿಟ್ಟಿದ್ದಾರಂತೆ, ಹೋಗಿ ಚೆಕ್ ಮಾಡ್ಕೊಂಬರ್ತೀನಿ. ಅಲ್ಲಿ ಹುಡುಕ್ಬೇಕು, ಬಗ್ಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ಬಾ ಅಂತ ಕರೀತಾವ್ರೆ, ನಾನು ಹೋಗ್ತೀನಿ. ಔಷಧಿ ಹೊಡಿಬೇಕು ಏನು ಕಾಲಿಗೆ ಔಷಧಿ ಸೀಟ್ಬಿಡು. ಫೈನಲಿ ಇದನ್ನು ಬಿಚ್ಚಿಕೊಟ್ಟಿದ್ದಾರೆ ಕಿವಿಯಿಂದ. ಅದು ತುಂಬ ಗಾಯ ಆಗ್ಬಿಟ್ಟಿತ್ತು, ಹಂಗಾಗಿ ಇದನ್ನು ಬಿಚ್ಚಿ ನಾವು ಎತ್ತಿಕೊಂಡಿರಬೇಕು. ಎಮರ್ಜೆನ್ಸಿ ಅದೇನಾದರೂ ಆದಾಗ ಇದನ್ನು ತೋರಿಸ್ಬೇಕು. ಇಲ್ಲೈತೆ. ಸೊ ಎಲ್ಲ ಆಯಿತು ಫೈನಲಿ ಫ್ರೆಂಡ್ಸ್. ನೋಡಿ ತಿಂಡಿ ಎಲ್ಲ ಹಾಕಿ ಮಾಡ್ಕೊತೀವಿ. ಇನ್ನು ತಮ್ಮ ಔಷಧಿ ಹೊಡಿತಾನೆ, ಅದು ಕಿವಿಗೂ ಮತ್ತು ಕಾಲಿಗೂ ಗಾಯ ಆಗಿತ್ತಲ್ಲ, ಅದಕ್ಕೆ ಔಷಧಿ ಹೊಡಿತಾನೆ. ಸೊ ನಮ್ಮ ಭವಿಷ್ಯದ ಈ ಥರ ಇರುತ್ತೆ. ಇದರಲ್ಲಿ ನೀವು ನೋಡ್ತೀರಲ್ಲ, ನಿಮ್ಗೆ ಏನು ಸರಿ ಅನಿಸುತ್ತೆ ತಪ್ಪು ಅನಿಸುತ್ತೆ ಕಮೆಂಟ್ ಮಾಡಿ. ಖಂಡಿತ ನಮಗೇನೋ ತಪ್ಪು ಮಾಡ್ತೀವಿ ಅದನ್ನು ತಿಳ್ಕೊತೀವಿ. ಅಂದರೆ ನಮಗೆ ಈ ಥರ ವಸ್ತು 2 ವರ್ಷ ಅನುಭವ ಇಲ್ಲ. ನನಗೆಷ್ಟು ಗೊತ್ತಿರೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಹಿಂಗಾದಾಗ ಎಮರ್ಜೆನ್ಸಿಗೆ ಸ್ವಲ್ಪ ಹಿಂಗೆ ಎಡವಟ್ ಆಗೋದು, ಒಂದು ಸತಿ ಕಾಲು ಗಾಯ ಆಗಿರ್ಬೋದು, ಇನ್ನೊಂದು. ಬಟ್ ಏನು ಅಂತ ಗೊತ್ತಿಲ್ಲ. ಮೇನಾಗಿ ನಮಗೆ ಜಾಸ್ತಿ ಇಲ್ಲಿಗೆ ಹಿಂಗೆ ಫಸ್ಟ್ ಎಲ್ಲ ಏನಾಯಿತು, ತೊಟ್ಟೆಲ್ಲ ಗಾಯ ಆಗಿತ್ತು. ಏನು ಅಂತ ಗೊತ್ತಿಲ್ಲ ನಮಗೆ, ಶಾಪನೋ ಏನು ಅಂತ. ಇದೊಂದೇ ಗೊಂತಲ್ಲ ಆಗ್ತಿರೋದು ಅಷ್ಟೇ. ಬೇರೆ ಕಡೆ ಇವರೆಲ್ಲ ಕಟ್ಟಿದ್ದಾರೆ, ಅವ್ರಿಗೇನು ಇಲ್ಲ. ನಮಗೆ ಹಿಂಗೆ ಆಗ್ತಾಯಿರೋದು, ಈಗ ಕಾಲಲ್ಲಿ ಗಾಯ ಆಗ್ತಾಯಿದೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಇದೆ. ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ, ನೆಕ್ಸ್ಟು ಅಲ್ಲಿ ಸ್ವಲ್ಪ ಜಾಗ ಮುಂದೆ ಇದೆಯಲ್ವ, ಅದನ್ನು ಹೆಚ್ಚಿಸ್ಕೊಂಡು ಹಸುನ ಬಿಟ್ಬಿಡೋದು. ಮೇಲಾದಮೇಲೆ ಫ್ರೀಯಾಗಿ ಓಡಾಡ್ಕೊಂಡು ಹೆಂಗಾರ ಇರಲಿ ಅಂತ ಬಿಟ್ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದೊಂದು ಆಪ್ಷನ್ ಇದೆ. ಎಲ್ಲ ಮಾಡಿದ್ದೀವಿ, ಎಲ್ಲ ಥರದಲ್ಲಿ. ಏಕೆಂದರೆ ನಮಗಿನ ಅವಕ್ಕೆ ಸೌಖ್ಯ ಮುಖ್ಯ. ಅವು ಹೆಂಗೆ ಸೇಫ್ಟಿಯಾಗಿರುತ್ತೋ ಅದ್ರ ಮೇಲೆ ನಮ್ಗೆ ಚೆನ್ನಾಗಿರ್ತೀವಿ. ಅವು ಎಷ್ಟು ಸೇಫ್ಟಿಯಾಗಿದ್ದೋ ಅವು ನಮಗೆ ಬೆನಿಫಿಟ್ ಅಂತ ಹೇಳ್ಬೋದು. ಅದಕ್ಕೆ ಹಂಗಾಗಿ ಸೊ ಇದೆಲ್ಲ ಮಾಡಿದ್ವಿ. ಮೇವೆಲ್ಲ ಆಗ್ತದೆ ಫ್ರೆಂಡ್ಸ್, ಮೇಯ್ತಾ ಇದೆ. ಹಸ್ಗಳೆಲ್ಲ ನೋಡ್ಬೋದು. ಇನ್ನೇನು ಆಯಿತು, ಹೋಗಬೇಕು, ಪೇಟೆಗೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಒಂದು ಇದೇ ಕೆಲಸ. ಇಷ್ಟೊತ್ತಾಗಿದ್ರೆ ಪೇಟೆಗೆ, ಅದು ಇಲ್ಲಿ ಹೋಗ್ತಾ ಇರಬೇಕು. ಇನ್ನೂ ಮಾಡೋಕ್ಕೆ.
ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮತ್ತು ನಾನು ಕೇಳಿರುವಂಥ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರೆ ಕತ್ಲೆ ಹಾಗೆ ಹೋಯಿತು. ನಾವು ಬಂದಿದ್ದು 3:15 ಬಂದು ಡಾಕ್ಟ್ರು ಬಂದಿದ್ದೆಲ್ಲ ನೋಡಿ ಮಾಡೋದಕ್ಕೆ ನಮಗೆ ಇಲ್ಲಿ 7:15 ಹಾಗೆ ಹೋಗ್ತಿತ್ತು. ಇನ್ನೂ ಕೆಲಸ ಇತ್ತು. ಸೊ ಅದಕ್ಕೆ ನಾನು ಎಂಡ್ ಮಾಡೋಣ ಅಂತ ಎಂಡ್ ಮಾಡ್ತಾಯಿದ್ದೆ. ಮಾತಾಡೋಣ ಅಂತ ಮನೆಗೆ ಹೋಗಿ ಮಾಡೋಣ ಅಂತ ಮಾಡಿದೆ, ಬಟ್ ಆಗಲಿಲ್ಲ. ತುಂಬ ಟೈರ್ಡ್ ಆಗಿದೆ. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.